Audio Jungle. Audio Jungle. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು HVR ಮನೆ ಚಿತ್ರ. ಇವತ್ತು ಸಂಡೇ. ನಾನು ಬೆಳಗ್ಗೆನೇ ಬೇಗ ಎದ್ದಿದ್ದೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ವಲ್ಪ ಎಲ್ಲ ಮನೇಲೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿ ಕೂಡ ಆಯಿತು ಆಲ್ರೆಡಿ. ಇವಾಗ ಟೈಮ್ ಬಂದು 11 ಗಂಟೆ ಏನೋ ಆಗಿದೆ ಅನಿಸುತ್ತೆ. ನಾನೇನು ಟೈಮ್ ಕೂಡ ನೋಡಿಲ್ಲ ಎಷ್ಟೊತ್ತಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೊತ್ತು ಕ್ಲೀನಿಂಗು ಅದು ಇದು ಎಲ್ಲ ಅದೇ ಆಯಿತು. ಒನ್ನೇ ಇಲ್ಲ, ನಾನು ಬೇಗ ಇಬ್ಬರೇ ಇರೋದು. ಅವರು ಬೆಳಗ್ಗೆ 6 ಗಂಟೆಗೆ ಹೋಗಿದ್ರು ಕ್ರಿಕೆಟ್ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಹೋಗ್ಬಿಟ್ಟು ಮತ್ತೆ 8:30ಗೆ ಬಂದು ಟಿಫನ್ ಮಾಡ್ಕೊಂಡು ಮತ್ತೆ ಹೋಗಿದ್ದಾರೆ. ಮತ್ತೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗೆ ಕ್ರಿಕೆಟ್ ಆಡ್ಕೊಂಡು ಬರೋವಾಗ ಮೀನು ತೊಗೊಂಬಂದಿದ್ರು. ಬೆಳಗ್ಗೆ ಏನೇನು ಕೆಲಸ ಮಾಡಿದೆ ಮತ್ತು ಏನು ತಿಂಡಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾನು ನೋಡಿ ತೊಳೆದಿಟ್ಟಿದ್ದೀನಿ ಮೀನನ್ನ ಕ್ಲೀನ್ ಮಾಡಿ. ನಾನು ರಾಗಿ ಹಿಟ್ಟು ಮತ್ತು ಉಪ್ಪು ಎಲ್ಲ ಹಾಕಿ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡಬೇಕು. ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೀವು ಬೆಳಗ್ಗೆ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ. ಬೆಳಗ್ಗೆ ತಿಂಡಿಗೆ ಪುರಿ ಉಸ್ಲಿ ಮಾಡಿದ್ದೆ. ಮಂಡಕ್ಕಿ ಒಗ್ಗರಣೆ ಅಂತ ಹೇಳ್ತಾರೆ, ಉತ್ತರ ಕರ್ನಾಟಕದ ಕಡೆ ಫೇಮಸ್ ಇದು. ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ 3 ಸ್ಪೂನಷ್ಟು ಹುರ್ಗಡ್ಲೆನ ಹಾಕೊಂಡು ಪುಡಿ ಮಾಡಿಟ್ಕೊಂಡೆ. ಅದಾದಮೇಲೆ ಒಂದು ಬಾಣಲಿಲಿ ನೀರು ತೊಗೊಂಡು ಪುರಿನೆಲ್ಲ ಅದರೊಳಗಡೆ ಹಾಕ್ಕೊಂಡು 1-2 ನಿಮಿಷ ಕ್ಲೀನಾಗಿ ತೊಳ್ಕೊಂಡೆ. ಪುರಿ ನೀರನ್ನ ಚೆನ್ನಾಗಿ ಈರಿರುತ್ತೆ, ಆವಾಗ ಆ ನೀರನ್ನೆಲ್ಲನೂ ಈ ಥರ 2 ಕೈಯಿಂದ ಚೆನ್ನಾಗಿ ಬಿಗ್ಗೆ ಹಿಂಡ್ಬಿಟ್ಟು ತಕ್ಕೊಂಡೆ. ಅದಾದಮೇಲೆ ಒಗ್ಗರಣೆಗೆ ಇಟ್ಕೊಂಡೆ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟು ಕಡಲೆ ಬೀಜನ ಫ್ರೈ ಮಾಡಿಕೊಂಡೆ. ಈ ಕಡಲೆ ಬೀಜ ಫಸ್ಟು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ, ಯಾಕಂದರೆ ತಿನ್ನೋವಾಗ ಬಾಯಿಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಈರುಳ್ಳಿ ಜೊತೆಗೆ ಹಾಕ್ಬಿಟ್ರೆ ಒಂದು ಸ್ವಲ್ಪ ಮೆತ್ತಗಾಗ್ತವೆ, ಕಸಕ್ ಅಂತಿರ್ತವೆ, ತಿನ್ನೋವಾಗ ಚೆನ್ನಾಗಿರಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡೆ. ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದಮೇಲೆ ಟೊಮೆಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅರಿಶಿನದ ಪುಡಿ ಮತ್ತು ತೊಳ್ಕೊಂಡಿರೋವಂಥ ಪುರಿನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಹುರ್ಗಡ್ಲೆ ಪುಡಿನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿರುತ್ತೆ, ಬೇಗ ಆಗೋಗ್ಬಿಡುತ್ತೆ. ಈ ಥರ ಸಂಡೇ ಟೈಮಲ್ಲಿ ಲೇಟಾಗಿ ಎದ್ದಿರ್ತೀವಲ್ಲ, ಆ ಟೈಮಲ್ಲಿ ಎಲ್ಲಾದರೂ ಬೇಗ ಹೋಗಬೇಕು ಹೊರಡಬೇಕು ಅನ್ನೋದಿದ್ದರೆ ಈ ಥರ ಮನೇಲಿ ಪುರಿ ಇದ್ದರೆ ಆರಾಮಾಗಿ ಬೇಗ ಮಾಡ್ಕೋಬೋದು. ಇನ್ನೂ ತಿಂಡಿ ತಿಂದಿದ್ದಾಯಿತು. ಮನೆಯೆಲ್ಲ ಒಂದು ಸಾರಿ ಗುಡಿಸಿ ಒರೆಸ್ಕೊಂಡೆ. ಹಾಗೆ ಬೆಡ್ ಮೇಲಿನ ಬೆಡ್ಶೀಟ್ ಸ್ವಲ್ಪ ಗಲೀಜಾಗಿದ್ವು, ಅವನ್ನು ಕೂಡ ಚೇಂಜ್ ಮಾಡಬೇಕಿತ್ತು. ಚೇಂಜ್ ಮಾಡಿಕೊಂಡು ಬೇರೆ ಬೆಡ್ಶೀಟ್ನ ಹಾಕ್ಕೊಂಡೆ. ಇದಿಷ್ಟು ಬೆಳಗಿನ ಕೆಲಸ ಆಯಿತು. ಅದಾದಮೇಲೆ ನಾನು ಮೀನಿನ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಮೀನಿನ ಸಾರು ಮಾಡ್ತಾಯಿದ್ದೀನಿ. ಮೀನಿನ ಸಾರು ಮಾಡೋಕ್ಕೆ ನಾನಿಲ್ಲಿ ಒಂದು 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದು 5 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಸಾಂಬಾರು ಪೌಡ್ರು ಖಾಲಿ ಆಗಿತ್ತು, ಸೊ ನಾನು ಇನ್ಸ್ಟೆಂಟಾಗಿ ಮಸಾಲೆನ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. 1 kg ಮೀನಿಗೆ ನಾನಿಲ್ಲಿ 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ 5 ಗುಂಟೂರು ಮೆಣಸಿನ್ಕಾಯಿನ ಹುರ್ಕೊಂಡೆ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು 2.5 ಸ್ಪೂನ್ನಷ್ಟು ಧನಿಯಾ ಕಾಳು, ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಸ್ಪೂನ್ನಷ್ಟು ಮೆಣಸು ಹಾಗೆ ಒಂದು 15-20 ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇವಾಗ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರೋ ಧನಿಯಾ, ಮೆಂತ್ಯ, ಜೀರಿಗೆ, ಮೆಣಸು ಹಾಕ್ಬಿಟ್ಟು ಹಾಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಹುರಿದಿಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡೆ. ಜೊತೆಗೆ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನು ನೆನೆಹಾಕಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇವಾಗ ರುಬ್ಕೊಂಬರೋಣ. ನೋಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲ್ಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಸಾಂಬಾರು ಮಾಡೋಣ. ಒಂದು ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನಾನಿವಾಗ ಇದಕ್ಕೆ ಈ ರುಬ್ಕೊಂಡಿರೋಂಥ ಖಾರನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಸೇರಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡೆ. ಆ ಮಸಾಲೆದು ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ತೊಳ್ಕೊಂಡು ಆ ಮಿಕ್ಸಿ ಜಾರಿನ ನೀರೆಲ್ಲನೂ ಕೂಡ ಸೇರಿಸ್ಕೊಂಡೆ. ಈಗ ಸಾರು ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡಿಕೊಂಡು ನೀರನ್ನು ಹಾಕೋಬೋದು. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಮೀನನ್ನು ಹಾಕಿದಾಗ ಕೂಡ ಮೀನಲ್ಲಿರೋ ನೀರೆಲ್ಲ ಬಿಟ್ಕೊಂಡು
ಸಾಂಬಾರು ಸ್ವಲ್ಪ ತೆಳ್ಳಗಾಗುತ್ತೆ. ಅದಕ್ಕೆ ನೀರು ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೊಳ್ಳಿ. ಜೊತೆಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಅಟ್ಲೀಸ್ಟ್ ಒಂದು 15-20 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು. ಇವಾಗ ನೋಡಿ ಸಾರು ಚೆನ್ನಾಗಿ ಕುದ್ದಿದೆ. ನಾನು ಇವಾಗ ಇದಕ್ಕೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀನಿನ ಸಾರು ಬೇಗ ಆಗೋಗ್ಬಿಡುತ್ತೆ. ಹುಳಿ ಕಾಯಿಸ್ಕೊಂಡ್ರೆ ಸಾಕು, ಮೀನು ಬೇಯೋದಕ್ಕೆ ಟೈಮೇ ತೊಗೊಳ್ಳಲ್ಲ. ಮೀನು ಹಾಕಿದ ಮೇಲೆ ಜಸ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನಾನು ನೋಡಿ ಫಸ್ಟು ಮೀನೆಲ್ಲ ಹಾಕ್ಕೊಂಡು ಒಂದು ಸರಿ ತಿರುಗಿಸ್ಕೊಂಬಿಟ್ಟೆ. ಮೀನು ಹಾಕಿದ ತಕ್ಷಣವೇ ನೀವೇನಾದರೂ ತಿರುಗಿಸ್ಬೇಕು ಅಂದರೆ ತಿರುಗಿಸ್ಬಿಡ್ರಿ. ಅದಾದಮೇಲೆ ತಿರುಗಿಸ್ಕೋಬೇಕು ಅಂದರೆ ಆಗಲ್ಲ, ಬೆಂದೋಗ್ಬಿಡುತ್ತಿರುತ್ತೆ, ಆಮೇಲೆ ಮೀನೆಲ್ಲ ಕದ್ರುಕೊಳ್ಳುತ್ತೆ. ಇವಾಗ ನೋಡಿ ಮೀನು ಹಾಕಿದ ಮೇಲೆ ನಾನು ಚೆನ್ನಾಗಿ ಒಂದು ಕುದಿ ಅಷ್ಟೇ ಕುದಿಸ್ದೆ. ಅದಾದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟೆ. ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಮೀನೆಲ್ಲ ಕದ್ರುಕೊಂಡ್ಬಿಡುತ್ತೆ. ಮೀನಿನ ಸಾರು ಮಾಡಿದ ತಕ್ಷಣ ಊಟ ಮಾಡಿದ್ರೆ ಅಷ್ಟೊಂದು ರುಚಿ ಅನಿಸಲ್ಲ. ಒಂದು ಸುಮಾರು 3-4 ಗಂಟೆನಾದರೂ ಬಿಟ್ಟು ಸಾಂಬಾರೆಲ್ಲ ತಣ್ಣಗಾದ್ಮೇಲೆ ಊಟ ಮಾಡಿದ್ರೆ ಚೆಂದ. ನಾನು ಅನ್ನ ಮಾತ್ರ ಮಾಡ್ಕೊಂಡಿದ್ದೆ, ಯಾಕಂದರೆ ಮುದ್ದೆ ಮಾಡಿದ್ರೆ ನಮ್ಮ ಮನೇಲಿ ಸಾಂಬಾರು ಖಾಲಿನೇ ಆಗಲ್ಲ, ಪೀಸ್ ಕೂಡ ಯಾರೂ ತಿನ್ನಲ್ಲ. ಮುದ್ದೆ ತಿಂದ್ರೇ ಹೊಟ್ಟೆ ತುಂಬೋಗ್ಬಿಡುತ್ತೆ. ಇವಾಗ ಸ್ನಾನಕ್ಕೆ ಹೋಗ್ಬೇಕಿತ್ತು. ಅದಕ್ಕಿಂತ ಮುಂಚೆ ಒಂದು ಹೇರ್ ರೆಮಿಡಿನ ತೋರಿಸೋಣ, ಅದನ್ನು ಹಚ್ಕೊಂಡು ಅದಾದಮೇಲೆ ಸ್ನಾನಕ್ಕೆ ಹೋಗೋಣ. ಹಾಗೆ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಹೇರ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಯಾರಿಗಾದರೂ ಏರ್ ಫಾಲ್ ಆಗ್ತಾ ಇದೆ ಮತ್ತು ಹೇರ್ ಗ್ರೋತ್ ಆಗ್ತಾ ಇಲ್ಲ, ಜೊತೆಗೆ ತುಂಬ ಹಾರ್ಡ್ ಹೇರ್ ಇದೆ ಅಂತ ಅನ್ನೋರಿಗೆ, ಸ್ವಲ್ಪ ಸ್ಮೂತ್ ಆಗಬೇಕು ಹೇರ್ಸು ಅಂತ ಅನ್ನೋರಿಗೆ ನಾನಿವಾಗ ಒಂದು ಹೇರ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು, ಹಾಗೆ ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನೇನು ತುಂಬ ಸರಿ ಯೂಸ್ ಮಾಡಿಲ್ಲ, 1-2 ಸರಿ ಏನೋ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಬಟ್ ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಏರ್ ತುಂಬ ಒಂಥರ ಸಾಫ್ಟ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಕೂದಲು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ಮೈನು ಮೆಂತ್ಯ ಕಾಳು. ನಾನು ಇದನ್ನು ಓವರ್ನೈಟ್ ನೆನೆಸಿ ಇಟ್ಕೊಂಡಿದ್ದೀನಿ. ಇದು ಸುಮಾರು ಒಂದು 4 ಸ್ಪೂನ್ನಷ್ಟು ಇದೆ. ಅಂದರೆ ನನ್ನ ಹೇರ್ ಲೆಂತ್ ಎಷ್ಟಿದೆ, ನನ್ನ ಹೇರ್ ಲೆಂತಿಗೆ ನಾನು ಇಷ್ಟನ್ನ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಹೇರ್ ಜಾಸ್ತಿ ಇದೆ, ಉದ್ದ ಜಾಸ್ತಿ ಇದೆ ಅನ್ನೋರು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಬೋದು. ಅದಾದಮೇಲೆ ಒಂದು ಸಣ್ಣ ಸೈಜ್ದು ಈರುಳ್ಳಿ, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು, ಆಮೇಲೆ ಒಂದು 3 ಸ್ಪೂನ್ನಷ್ಟು ಮೊಸರು, ಒಂದು 3 ಸ್ಪೂನ್ನಷ್ಟು ಮೊಸರು, ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ. ಇದಿಷ್ಟು ಬೇಕಾಗಿರೋದು. ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಈ ಮೆಂತ್ಯ ಕಾಳು ಫುಲ್ಲು ಹಾಕ್ಕೊಳ್ತೀನಿ. ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಕಟ್ ಮಾಡಿದ್ದೀನಿ, ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಮೊಸರು, ಆಮೇಲೆ ನಿಂಬೆಹಣ್ಣು, ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ, ಸಾಕು. ಇದನ್ನಿವಾಗ ರುಬ್ಕೊಂಬರ್ತೀನಿ. ನೋಡಿ ರುಬ್ಬಿದ್ದೀನಿ. ಈ ಥರ ಚೆನ್ನಾಗಿ ನೈಸ್ ಪೇಸ್ಟಾಗಿ ರುಬ್ಬಬೇಕು. ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿದ್ದೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಪೇಸ್ಟ್ ಥರನೇ ಇರಬೇಕು, ಗಟ್ಟಿಯಾಗಿರಬೇಕು. ರುಬ್ಬಿದ್ದೀನಿ. ಇವಾಗ ಇದನ್ನು ಯಾವ ಥರ ಅಪ್ಲೈ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವಾಗ ನಾನು ಕೂದಲು ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಅಪ್ಲೈ ಮಾಡ್ತೀನಿ. ಫುಲ್ಲು ಸ್ಕಾಲ್ಪಿಂದ ಹಿಡಿದು ಏರ್ ಲೆಂತ್ ಎಷ್ಟಿದೆಯೋ ಅಷ್ಟು ಫುಲ್ಲು ಅಪ್ಲೈ ಮಾಡ್ತಾ ಹೋಗಬೇಕು. ಈ ಥರ ಇದು ವಾಶ್ ಮಾಡೋವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಜಾಸ್ತಿ ನೀರು ಎಳೆಯುತ್ತೆ ಇದು ವಾಶ್ ಮಾಡೋದಕ್ಕೆ. ಆದರೆ ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಕೂದಲು ಒಣಗಿದ ಮೇಲೆ ಚೆನ್ನಾಗಿ ಕೂದಲನ್ನ ಕೊಡುವುದ್ರೆ ಇದೆಲ್ಲ ಉದುರುತ್ತೆ. ಅದು ಬೇರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಮೆಂತ್ಯ ಕಾಳು ತುಂಬ ತಂಪು ದೇಹಕ್ಕೆ. ನೋಡಿ ಫುಲ್ಲು ಹಚ್ಚಿದ್ದೀನಿ. ನೋಡಿ ಏರ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೂ ಹಚ್ಚಿದ್ದೀನಿ. ನಾನು ತೊಗೊಂಡಿದ್ದು ಫುಲ್ಲು ಖಾಲಿ ಆಗಿದೆ. ಇವಾಗ ಇದನ್ನು ನಾನು ಈ ಥರ ಎತ್ತಿಬಿಟ್ಟು ಕಟ್ಟಿಬಿಟ್ಟು ಒಂದು 20 ನಿಮಿಷದಿಂದ ಒಂದು 30 ನಿಮಿಷ, ಅಂದರೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ. ಶಾಂಪೂ ಹಾಕ್ಕೊಂಡೆ ಸ್ನಾನ ಮಾಡ್ತೀನಿ. ಫಸ್ಟ್ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಶಾಂಪೂ ಹಾಕ್ಬಿಟ್ಟು ವಾಶ್ ಮಾಡ್ತೀನಿ. ಮೊಬೈಲ್ ಸಿಕ್ಕಿ ಸಾಕು, ಯೂಟ್ಯೂಬು
ಫಿಶ್ ಸಾಂಬಾರು ಹೆಂಗಿತ್ತು? ಸೂಪರಾಗಿತ್ತಾ? ಯಾಕೆ ನೀನು ತಿಂದಿಲ್ಲ ಫಿಶ್ಶು? ಮತ್ತೇನು ಇಷ್ಟ? ಬರೀ ಅನ್ನ ಸಾರು. ನೀನೇ ಮಾಡಿಕೊಡು. ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ, ಸ್ವಲ್ಪ ಉಪ್ಪು. ಹೌದಾ ಬೇಗ? ಜ್ಯೂಸಿಗೆ ಸಾಂಬಾರು ಪುಡಿ ಖಾರದ ಪುಡಿ ಹಾಕ್ಬೇಕೆ? ಹಾಂ ಹಾಂ. ಸಕ್ಕರೆ ಒಂದೇ ಮಗನೇ, ಅಷ್ಟೇ. ಸಕ್ಕರೆನೂ ವಾಟರ್ ಮೆಲನ್ ಅಷ್ಟೇ, ಎರಡೇ ಹಾಕೋದು. ಕರೆಕ್ಟಾಗಿ ಹೇಳಿದ್ಯಾ ನೀನು. ನಮ್ಮ ಮನೆಯವ್ರು ಕ್ರಿಕೆಟ್ ಆಡ್ಕೊಂಬಂದು ಊಟ ಮಾಡಿ ಅವ್ರಿಗೆ ವಾಟರ್ ಮೆಲನ್ ಜ್ಯೂಸ್ ಬೇಕಂತೆ. ಅದಕ್ಕೆ ಇವಾಗ ವಾಟರ್ ಮೆಲನ್ ಕಟ್ ಮಾಡಿಟ್ಟಿದ್ದಾರೆ. ಜ್ಯೂಸ್ ಮಾಡ್ತಾಯಿದ್ದೀನಿ ನಾನು. ಏನೂ ಹಾಕಲ್ಲ, ಜಸ್ಟ್ ವಾಟರ್ ಮೆಲನ್ನು ಮತ್ತು ಶುಗರ್ ಆ್ಯಡ್ ಮಾಡಿ ಜ್ಯೂಸ್ ಮಾಡ್ತೀನಿ ಅಷ್ಟೇ ಇವತ್ತು. ಇನ್ನು ಸಾಂಬಾರ್ ಪೌಡರ್ಗೆ ಧನಿಯಾ ಕೂಡ ನಾನು ಇವತ್ತೇ ಹುರಿದೆ. ಇದ್ರ ಫುಲ್ ವಿಡಿಯೋನ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದೆ ಆ ವಿಡಿಯೋನು ಕೂಡ ನೋಡಿ. ಬೇಗ ಸಾಂಬಾರು ಹೆಂಗಿತ್ತು? ಸೂಪರ್ ಆಯ್ತು. ಫಿಶ್ ಸಾಂಬಾರು ಸೂಪರ್ ಆಯ್ತು. ಬೇಗ ಫಿಶ್ ತಿನ್ನಲ್ಲ, ಜಸ್ಟ್ ಬರೀ ಸಾಂಬಾರಲ್ಲಿ ತಿಂತಾಳೆ. ಒನ್ನಿ ಹೆಂಗಿತ್ತು ಸಾರು? ಸೂಪರ್ ಆಗಿತ್ತು. ಅಷ್ಟೇನಾ? ಸಾಕಾಯ್ತು. ತುಂಬ ಚೆನ್ನಾಗಿತ್ತು ಸಾಂಬಾರು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಬಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.